ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ಬ್ಲಾಗ್. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಶಿವರಾತ್ರಿ, ನಮ್ಮ ಮನೇಲಿ ಶಿವರಾತ್ರಿ ಫೆಸ್ಟಿವಲ್ನ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಶನಿವಾರ ಮತ್ತು ರವಿವಾರ ಎರಡೂ ವ್ಲಾಗ್ನ ಆಗಿರುತ್ತೆ, 2 ಡೇಸ್ ವ್ಲಾಗ್ ಆಗಿರುತ್ತೆ. ಸೊ ಮನೇಲೆಲ್ಲ ಟಿಫನ್ ಎಲ್ಲ ತಿನ್ಕೊಂಡ್ಬಿಟ್ರು. ಸ್ಯಾಟರ್ಡೆ ಹಸ್ಬೆಂಡ್ ಬೇರೆ ಲೀವ್ ಹಾಕಿದ್ರು, ಅದಕ್ಕೋಸ್ಕರ ಅಂತ ಹೇಳಿ ಸ್ಕೂಲ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಅದು ಕೆಲಸನ ಕಂಪ್ಲೀಟ್ ಮಾಡಿ ಇಲ್ಲಿ ಗದಾ ಆಂಜನೇಯ ಅಂತ ಇದ್ದಾರೆ. ಸೊ ಸಜ್ಜಾಪುರ್ ರೋಡ್ ಸೈಡ್ ಬರುತ್ತೆ ಈ ಆಂಜನೇಯ. ಸೊ ತುಂಬ ಚೆನ್ನಾಗಿದೆ, ತುಂಬ ಶಕ್ತಿಶಾಲಿ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಎನಿ ಟೈಮ್ ಸ್ಯಾಟರ್ಡೆ ನಾವು ಇಲ್ಲಿ ಮಾತ್ರ ಹೋಗ್ತೀವಿ. ಸೊ ಫ್ರೀ ಆಗಿದ್ದೀವಿ, ಹೋಗೋಣ ಒಂದು 10 ನಿಮಿಷ ಅಂತಂದರೆ, ಹಸ್ಬೆಂಡ್ ಏನಾದರೂ ಮನೇಲಿ ಇದ್ದರು ಅಂದರೆ ನಾವು ಈ ಥರ ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀವಿ. ಏನೋ ಒಂಥರ ಸಮಾಧಾನ, ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದರೆ ಒಂಥರ ನೆಮ್ಮದಿ ಸಿಗುತ್ತೆ. ನೋಡೋಕ್ಕೇನೋ ಚಿಕ್ಕದೇ ಇದೆ ಟೆಂಪಲು, ಬಟ್ ತುಂಬ ಶಾಂತಿಯಿಂದ ಇದು ಮಾಡ್ಬೋದು. ಅಲ್ಲೇ ಟಿಫನ್ ಎಲ್ಲ ಕೊಟ್ಟಿದ್ದರು, ಸೊ ಪ್ರಸಾದ ಕೊಟ್ಟಿದ್ದರು, ಅದನ್ನು ತಿಂದ್ಕೊಂಡ್ಬಿಟ್ಟು ನೆಮ್ಮದಿಯಿಂದ 1/2 ಅವರ್ ಕೂತ್ಕೊಂಡ್ಬಿಟ್ಟು ಬಂದೆ. ಆಲ್ರೆಡಿ ಮನೇಲೆಲ್ಲ ಕ್ಲೀನ್ ಮಾಡಿ ಇಟ್ಟು ಹೋಗಿದ್ದಲ್ವಾ, ಅದಕ್ಕೋಸ್ಕರ ಏನೂ ಕೆಲಸ ಇರಲಿಲ್ಲ ಮನೆಯಲ್ಲಿ, ಎಲ್ಲ ಕ್ಲೀನಾಗಿ ಎತ್ತಿಟ್ಟಿದ್ದೆ ನಾನು. ಸೊ ಇಡ್ಲಿ ನೆನೆಸೋಣ, ಯಾಕಂದರೆ ನಾಳೆ ಸಂಡೇ ಇದೆ ಅಲ್ವಾ. ಸೊ ಶಿವರಾತ್ರಿಗೆ ಬೇರೆ ಉಪವಾಸ ಇರೋದಿರುತ್ತೆ. ಸೊ ಬರೀ ಮಕ್ಳಿಗೆ ಮಾತ್ರ ಮಾಡ್ಕೊಡೋಕ್ಕಾದರೂ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಡ್ಲಿಗೆ ನೆನೆಸಿದ್ದೆ. ಇಲ್ಲಿ ನಾನು ಊರಿಂದ ಉದ್ದಿನಬೇಳೆ, ಅಂದರೆ ಊರ ಸೈಡ ಅಮ್ಮ ಅಪ್ಪ ಕಳಿಸ್ಕೊಡ್ತಾರೆ ನನಗೆ ಉದ್ದಿನಬೇಳೆ. ಅದು ಉದ್ದಿನಬೇಳೆ ಮತ್ತು ಅದ್ರ ಜೊತೆಗೆ ನಾನು ಇಲ್ಲಿ ರ್ಯಾಷನ್ ಸ್ಟೋರ್ ಅಕ್ಕಿ 2 ಥರ ಅಕ್ಕಿ ಕೊಡ್ತಾರೆ ನಮ್ಮ ಸೈಡ್ ಇಲ್ಲಿ ಬೆಂಗಳೂರಲ್ಲಿ. ಅದು 2 ಥರ, ಒಂದು ಹಾಫ್ ಬಾಯ್ಲು ಒಂದು, ಮತ್ತು ಇನ್ನೊಂದು ವೈಟ್ ಅರಿಸಿ ಅಂತ ಈ ಥರ ಕೊಡ್ತಾರೆ. ಸೊ ಅದು ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಇಡ್ಲಿನ ಮಾಡಿದ್ರೆ ಸೂಪರಾಗಿ ಸಾಫ್ಟಾಗಿ ಹಿಂಗೆ ಫುಲ್ ಸ್ಮೂತ್ ಹತ್ತಿ ಥರ ಇಡ್ಲಿ ಬಂದುಬಿಡುತ್ತೆ. ಅಷ್ಟು ಸೂಪರಾಗಿ ಇಡ್ಲಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಎರಡನ್ನ ಹಾಕಿಬಿಟ್ಟು ಒಂದು 3-4 ಟೈಮ್ ಕ್ಲೀನಾಗಿ ತೊಳಿಬೇಕು. ಯಾಕಂದರೆ ರ್ಯಾಷನ್ ಅಕ್ಕಿ ಅಲ್ವಾ, ಅದರಿಂದ ಸ್ವಲ್ಪ ಧೂಳು ಎಲ್ಲ ಇದ್ದೇ ಇರುತ್ತೆ. ಸೊ ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟು ಒಂದು 4 ಟೈಮ್ ಆದರೂ ತೊಳೆದ್ಬಿಟ್ಟು ನೀರು ಚೆಲ್ಬಿಟ್ಟು ಇಡೋದು. ಇಲ್ಲೇನು ನೋಡ್ತಾ ಇದ್ದೀರಲ್ವ, ಆದಿಯೋಗಿ ಟೆಂಪಲ್ ಅಂತ ಇದು. ಸೊ ಟೆಂಪಲ್ ಅಂತ ಅಂದ್ಕೋಬೇಡಿ, ಯಾರ್ದೋ ಒಬ್ರು ಫಂಕ್ಷನ್ಗೆ ಹೋಗಿದ್ವಿ, ರಿಟರ್ನ್ ಗಿಫ್ಟ್ ಅಂತ ಕೊಟ್ಟಿದ್ರು. ಸೊ ಒಂದು ವಾರ ಆಯಿತು ತೆಗೆದು ಟ್ರೈ ಮಾಡೋಣ ಅಂತ ಇದ್ವಿ, ಬಟ್ ಆಗ್ತಾನೇ ಇರಲಿಲ್ಲ. ಇವತ್ತು ಶಿವರಾತ್ರಿ ಬರುತ್ತೆ ಮಮ್ಮಿ, ನಾಳೆ ಯೂಸ್ ಮಾಡೋಣ ಅಂತ ಹೇಳಿ ನನ್ನ ಮಕ್ಕಳು ಮೇಲೆ ಊದುಬತ್ತಿ ಇಟ್ಟಿದ್ರು. ಸೊ ಅದು ಮೇಲೆ ಊದುಬತ್ತಿ ಇಟ್ಟಿರೋಗೋಸ್ಕರ ಈ ಥರ ಕೆಳಗಡೆ ಹೊಗೆ ಬರ್ತಾ ಇದೆ. ಸೊ ಚೆನ್ನಾಗಿ ಅನ್ನಿಸ್ತಾ ಇತ್ತು ತುಂಬ ನೋಡೋಕ್ಕೆ. ನಾವು ಶಿವರಾತ್ರಿ ಹಬ್ಬನ ಹೇಗೆ ಆಚರಿಸ್ತೀವಿ, ನಮ್ಮ ಮನೇಲೆಲ್ಲ ಪೂಜೆನ ಹೇಗೆ ಮಾಡ್ತೀವಿ ಅಂತ ಹೇಳ್ತೀನಿ. ಅದಕ್ಕೆ ನಾನು ಏನೇನು ಯೂಸ್ ಮಾಡ್ತೀನಿ ಅಂತಲೂ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು 5 ಥರನ ಕಡಲೆ ಬೀಜ, ಕಡಲೆಪಪ್ಪು, ಸಕ್ಕರೆ ಮತ್ತು ಕೊಬ್ಬರಿ ಮತ್ತು ಕಡಲೆಪುರಿ, ಇದನ್ನೆಲ್ಲ 5 ಮಿಕ್ಸ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಮತ್ತು 2-3 ರೀತಿಯಲ್ಲಿ ಹೂವನ್ನು ತೊಗೊಂಡಿದ್ದೀನಿ. ಮತ್ತು ಒಂದು 5 ರೀತಿಯ ಫ್ರೂಟ್ಸ್ ತೊಗೋಬೋದು. ಸೊ 5 ರೀತಿಯಿಂದ ನಾನು ಫ್ರೂಟ್ಸ್ ತೊಗೊಂಡಿದ್ದೀನಿ. ಮತ್ತು ಗಂಜಲ ತೊಗೊಂಡಿದ್ದೀನಿ. ಇದು ಎಲ್ಲ ತೋಟದಲ್ಲಿ ಸಿಗುತ್ತೆ ನಿಮಗೆ. ಇದಕ್ಕೆ ಉತ್ರಾಣಿ ಅಂತ ಹೇಳ್ತವೆ ನಮ್ಮ ಸೈಡು, ಉತ್ರಾಣಿ ಕಡ್ಡಿ ಅಂತ ಹೇಳ್ತಾರೆ. ಗಣೇಶನ ಹಬ್ಬ ಟೈಮಲ್ಲೆಲ್ಲ ಇದು ತುಂಬ ಯೂಸ್ ಮಾಡ್ತೀವಿ. ತೋಟದಲ್ಲಿ ಹೋದರೆ ಹಿಂಗೆ ಮೈಗೆ ಸೀರೆಗೆಲ್ಲ ಅಂಟ್ಕೊಳ್ಳುತ್ತೆ, ಅದು ಆ ಥರ ಇರುತ್ತೆ. ಅದನ್ನು ಹತ್ತಿ ಸುತ್ತಬಿಟ್ಟು ನಾವು 5 ಟೈಪಲ್ಲಿ ಪೂಜೆ ಮಾಡಬೇಕು. ಸೊ 5 ಟೈಪಲ್ಲಿ ಅಂದರೆ ಒಂದು ಸಾರಿ ನಾವು ಕರ್ಪೂರ ಆರತಿನ ಬೆಳಗ್ತೀವಿ, ಒಂದು ಸಾರಿ ಊದುಬತ್ತಿಯಿಂದ ಬೆಳಗಬೇಕು, ಮತ್ತು ಇನ್ನೊಂದು ಸಾರಿಗೆ ನಾವು ಒಣ ಕೊಬ್ಬರಿಯಿಂದ ಬೆಳಗ್ತೀವಿ, ಮತ್ತು ಇನ್ನೊಂದು ಸಾರಿಗೆ ನಾವು ಈ ಥರ ಉತ್ರಾಣಿ ಕಡ್ಡಿ ಅಂತ ಇರುತ್ತಲ್ವ, ಈ ಥರದಿಂದ ನಾವು ಟೋಟಲ್ ಆಗಿ 5 ಸರಿ ಪೂಜೆನ ಮಾಡ್ತೀವಿ. ನೋಡಿ, ಈ ಥರ ನಾನು, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ಎಲ್ಲರೂ ಮನೆಯಲ್ಲೇ ಕೂತ್ಕೊಂಡು ನೆಮ್ಮದಿಯಿಂದ ದೇವ್ರ ಸಾಂಗನ್ನು ಹಾಕಿಬಿಟ್ಟು ಈ ಥರ 4 ಜನ ನೆಮ್ಮದಿಯಿಂದ ಮನಸ್ಫೂರ್ತಿಯಾಗಿ ನಾವು ಪೂಜೆನ ಮಾಡ್ಕೊಳ್ಳೋದು. ನಾವು ಯಾವುದೇ ಥರ ಬೆಳಗ್ಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರ್ತೀವಿ. ಸೊ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಬಂದಿದ್ವಿ ನಾವು. ಇದು ಸಾಯಂಕಾಲ ನಾನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಹೊಸ ಬಟ್ಟೆ, ಹೊಸ ಸೀರೆ, ಪಂಚೆ ಎಲ್ಲ ಹಾಕ್ಕೊಂಡ್ಬಿಟ್ಟು ನಾವು ಪೂಜೆನ ಈ ಥರ ಮಾಡೋದು. ಸೊ ಎಲ್ಲ ನಾವು ಈ ಥರ, ಇವಾಗ ನಾನು ನೋಡಿ ಅದು ಉತ್ರಾಣಿ ಕಡ್ಡಿಯಿಂದ ನಾನು ಬೆಳಗ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಡಿಪ್ ಮಾಡಿಬಿಟ್ಟು ಅದನ್ನು ಪ್ರೆಸ್ ಮಾಡಿದರೆ ಅದು ಎಣ್ಣೆ ಎಲ್ಲ ಕೆಳಗಡೆ ಬಂದುಬಿಡುತ್ತೆ. ಅದರಿಂದ ನಾವು ಸುಮ್ಮನೆ ಆರತಿ ಥರ ಮಾಡಿಬಿಟ್ಟು ನಾವು ನೀರಲ್ಲಿ ಬಿಟ್ಬಿಡಬೇಕು. ಆ ಥರ ಪೂಜೆನ ಮಾಡ್ಕೋತೀವಿ. ಸೊ ಮಾಡೋರು ಡೈಲಿ ಕೂಡ ಮಾಡ್ತೀವಿ. ನಮ್ಮ ಮನೇಲಿ ಡೈಲಿ ರೆಗ್ಯುಲರಾಗಿ ನಾನೊಬ್ಳು ಮಾತ್ರ ಲಿಂಗ ಪೂಜೆ ಮಾಡ್ತೀನಿ ಡೈಲಿ. ನನ್ನ ಹಸ್ಬೆಂಡ್, ನನ್ನ ಮಕ್ಕಳೆಲ್ಲ ಮಾಡಲ್ಲ. ಓನ್ಲಿ ವಿಭೂತಿನ ಹಚ್ಕೊಂಡು ದೇವ್ರಿಗೆ ನಮಸ್ಕಾರ ಮಾತ್ರ ಮಾಡ್ತಾರೆ. ಬಟ್ ಅವ್ರ ಕೊರಳಲ್ಲೂ ಕೂಡ ಲಿಂಗ ಇದೆ. ಸೊ ಅವ್ರ ಕೊರಳಲ್ಲಿ ಕೂಡ ನಾನು ಲಿಂಗ ಹಾಕಿದ್ದೀನಿ, ಅವ್ರಿಗೆ ಇಬ್ಬರಿಗೂ ಹಾಕಿದ್ದೀನಿ. ಸೊ ಅವರಿಬ್ಬರು ದೇವ್ರಿಗೆ ಸ್ನಾನ ಮಾಡ್ಕೊಂಡ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ವಿಭೂತಿ ಪಟ್ಟನ ಹಚ್ಕೊಂಡು ಅವ್ರು ಸ್ಕೂಲ್ಗೆ ಹೋಗ್ತಾರೆ ಅಷ್ಟೇ. ನನ್ನ ಹಸ್ಬೆಂಡ್ ಅಂತೂ ಯಾವಾಗಲೂ ಉಪವಾಸ ಇರಲ್ಲ, ಎನಿ ಟೈಮ್ ಅವರು ವರ್ಷ ಫುಲ್ ಉಪವಾಸ ಇರಲ್ಲ. ಬಟ್ ಆದರೆ ಶಿವರಾತ್ರಿ ಹಬ್ಬದ ದಿನ ಮಾತ್ರ ಅವರು
ಕಂಪಲ್ಸರಿ ಏನೇ ಇರಲಿ, ಏನೇ ಪ್ರಾಬ್ಲಮ್ ಇರಲಿ, ಬಟ್ ಅವ್ರು ಇಷ್ಟು ಉಪವಾಸ ಚೆನ್ನಾಗಿ ಮಾಡ್ತಾರೆ. ಇನ್ನು ನಾನು ಏನಾದರೂ ಸ್ವಲ್ಪ ಫ್ರೂಟ್ಸು ಅದು ಇದು ಆದರೂ ತಿನ್ಕೊಂಡಿರ್ತೀನಿ, ಬಟ್ ನನ್ನ ಹಸ್ಬೆಂಡ್ ಅದು ಕೂಡ ತಿನ್ನಲ್ಲ. ವರ್ಷದ ಫುಲ್ಲು ಒಂದೇ ದಿವಸ ಮಾಡಿಬಿಟ್ಟು ಅವರು ಉಪವಾಸನ ಮಾಡ್ತಾರೆ. ಅದಕ್ಕೋಸ್ಕರ ಅಂತ ಈ ಥರ ಭಕ್ತಿಯಿಂದ ನಮ್ಗೆ ಎಷ್ಟಿದೆಯೋ ಆ ಥರ ನಾವು ಪೂಜೆನ ಮಾಡ್ಕೊಂಡ್ಬಿಟ್ಟು ಇರ್ತೀವಿ ಯಾವಾಗಲೂ. ಸೊ ತುಂಬ ಖುಷಿ ಆಗುತ್ತೆ ಎಲ್ಲ, ಯಾಕಂದರೆ ಮಕ್ಕಳಿಗೆಲ್ಲ ಗೊತ್ತಾಗಲ್ವಲ್ಲ. ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡ್ ಸೇರಿಬಿಟ್ಟೇ ಪೂಜೆಗೆಲ್ಲ ರೆಡಿ ಮಾಡಿ, ಪೂಜೆ ಹೇಗೆ ಮಾಡಬೇಕು ಏನು ಎತ್ತ ಅಂತ ಎಲ್ಲ ತೋರಿಸಿರೋದು. ಇದು ಲಾಸ್ಟ್ ಫೈನಲ್ ಆಗಿ ಪೂಜೆ ಮಾಡಿ ಕರ್ಪೂರ ಬೆಳಗ್ತಾ ಇರೋದು. ನಿಮಗೂ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನಮಗೂ ಕೂಡ ಮನೇಲಿ ಪೂಜೆನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಖುಷಿಯಾಗಿ ಹ್ಯಾಪಿಯಿಂದ ಇರಿ, ಆದಷ್ಟು ಒಳ್ಳೆ ರೀತಿಯಿಂದ ಒಳ್ಳೆ ಕೆಲಸ ಮಾಡ್ಕೊಂಡು ಇರಿ ಅಂತ ಕೇಳಿಕೊಂಡು ಪೂಜೆನ ಮಾಡ್ತಾ ಇರೋದು. ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಪೂಜೆನ ಮಾಡಿ ದೇವರಿಗೆ ನೈವೇದ್ಯ ಎಲ್ಲ ಅರ್ಪಿಸಿದ್ದಾಯಿತು. ಸೊ ನೈವೇದ್ಯ ಎಲ್ಲ ಮಾಡಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಬಿಟ್ರೆ ಅಡುಗೆ ಏನಂತೂ ಮಾಡೋಷ್ಟಿಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಫುಲ್ ಪ್ರಸಾದ ಎಲ್ಲ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಮಕ್ಕಳೆಲ್ಲ ಏನು ಹೊಟ್ಟೆ ಹಸಿತಾ ಇಲ್ಲ ಅಂತ ಹೇಳಿದರು. ನೋಡಿ, ನಾನು ಅವಾಗ ಪೂಜೆ ಮಾಡೋ ಟೈಮಲ್ಲಿ ಹಚ್ಚಿರೋದು ಇನ್ನೂ ಈ ಥರ ಬರ್ತಾನೇ ಇತ್ತು. ನೋಡಿದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ತುಂಬ ಖುಷಿ ಕೂಡ ಆಯಿತು. ಏನೋ ಒಂದು ಯೂಸ್ ಆಗೋ ಥರ ಇದೆ ಅಲ್ವಾ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಚೆನ್ನಾಗಿ ಕೂಡ ಅನ್ನಿಸ್ತು. ಬಟ್ ರೆಗ್ಯುಲರ್ ಹಚ್ಚೋಕ್ಕಾಗಲ್ಲ ಅದು, ಯಾಕಂದರೆ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ರೆಗ್ಯುಲರ್ ಏನು ಹಚ್ಚಿಲ್ಲ. ಅವತ್ತು ಒಂದು ದಿವಸ ಮಾತ್ರ ಪೂಜೆನ ಮಾಡ್ಕೊಂಡ್ಬಿಟ್ಟು ನಾವು ಎತ್ತಿಡೋಣ, ಆಮೇಲೆ ಶೋ ಪೀಸಾಗಿ ಯೂಸ್ ಮಾಡ್ಕೊಳ್ಳೋಣ, ಯಾಕಂದರೆ ಡೈಲಿ ಹಚ್ಚಿದ್ರೆ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಾವು ಸುಮ್ಮನೆ ಟಿ ವಿ ಶೋಕೇಶ್ ಮೇಲೆ ಇಟ್ಟಿರೋದು. ಈ ಥರ ನಮ್ಮದೇ ನೆಮ್ಮದಿಯಿಂದ ಪೂಜೆನ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತಾ ಇದೆ, ನಮ್ಮ ಮನೆ ಪೂಜೆ ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ದಿನಾಲೂ ಬರ್ತೀನಿ. ಸೊ ದಿನ 5 ಗಂಟೆ ನನ್ನ ವ್ಲಾಗ್ ಕೂಡ ಬರುತ್ತೆ. ಐ ಹೋಪ್ ಎಲ್ರಿಗೂ ಇಂಟ್ರೆಸ್ಟ್ ಬರ್ತಾ ಇದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್.